2026 ಆಷಾಢ ಮಾಸ ಯಾವಾಗ ಆರಂಭ, ಯಾವಾಗ ಮುಕ್ತಾಯ? ಸಂಪೂರ್ಣ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. 2026 ಆಷಾಢ ಮಾಸ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಅಂತ್ಯಗೊಳ್ಳುತ್ತದೆ? ಈ ತಿಂಗಳು ಯಾಕೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ? ಈ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವುದನ್ನು ತಪ್ಪಿಸಬೇಕು ಎಂದು ಈ ವಿಡಿಯೋದಲ್ಲಿ 2026 ಆಷಾಢ ಮಾಸದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಎಲ್ಲರೂ ತಿಳಿಯಲೇಬೇಕಾದ ಒಂದು ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. 2026 ಆಷಾಢ ಮಾಸ ಯಾವಾಗ ಆರಂಭ? ಕರ್ನಾಟಕದಲ್ಲಿ ಅನುಸರಿಸುವ ಅಮಾಂತ ಪಂಚಾಂಗದ ಪ್ರಕಾರ 2026 ಆಷಾಢ ಮಾಸ ಜುಲೈ 15ರಂದು ಆರಂಭವಾಗುತ್ತದೆ. ಈ ದಿನದಿಂದ ಆಷಾಢ ಮಾಸದ ಧಾರ್ಮಿಕ ಆಚರಣೆಗಳು ಆರಂಭವಾಗುತ್ತವೆ. ಆಷಾಢ ಮಾಸ ಯಾವಾಗ ಅಂತ್ಯವಾಗುತ್ತದೆ ಅಂದರೆ ಮುಕ್ತಾಯವಾಗುತ್ತದೆ? ಆಗಸ್ಟ್ 12, 2026ರಂದು ಆಷಾಢ ಮಾಸ ಮುಕ್ತಾಯವಾಗುತ್ತದೆ. ಅದರ ನಂತರ ಪವಿತ್ರವಾದ ಶ್ರಾವಣ ಮಾಸ ಆರಂಭವಾಗುತ್ತದೆ. ಆಷಾಢ ಮಾಸ ಏಕೆ ವಿಶೇಷ? ಆಷಾಢ ಮಾಸವು ಭಕ್ತಿ, ಸಾಧನೆ ಮತ್ತು ಆತ್ಮಚಿಂತನೆಯ ತಿಂಗಳು. ಈ ಸಮಯದಲ್ಲಿ ಮಳೆಗಾಲ ಆರಂಭವಾಗಿರುವುದರಿಂದ ಪ್ರಕೃತಿಯು ಹೊಸ ಜೀವವನ್ನು ಪಡೆಯುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಒಳ್ಳೆಯ ಬದಲಾವಣೆ ತರಲು ಈ ತಿಂಗಳು ಒಂದು ಅವಕಾಶವಾಗಿದೆ. ಈ ತಿಂಗಳಿನಲ್ಲಿ ಬರುವ ಪ್ರಮುಖ ಆಚರಣೆಗಳು ಯಾವಪ್ಪ ಅಂದರೆ ದೇವಶಯನಿ ಏಕಾದಶಿ, ಗುರುಪೂರ್ಣಿಮೆ, ಚಾತುರ್ಮಾಸ ಆರಂಭ, ವಿಷ್ಣು ಮತ್ತು ಶಿವನ ವಿಶೇಷ ಪೂಜೆಗಳು. ಆಷಾಢ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು: ಪ್ರತಿದಿನ ದೇವರ ನಾಮಸ್ಮರಣೆಯನ್ನು ಮಾಡಿ, ವಿಷ್ಣು ಅಥವಾ ಶಿವನ ಆರಾಧನೆಯನ್ನು ಮಾಡಿ, ದಾನ ಧರ್ಮ ಮಾಡಿ, ಗುರುಗಳಿಗೆ ಗೌರವವನ್ನು ಸಲ್ಲಿಸಿ, ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಸೇವಿಸಿ, ಧ್ಯಾನ ಮತ್ತು ಜಪವನ್ನು ಮಾಡಿ. ತಪ್ಪಿಸಬೇಕಾದ ಕೆಲಸಗಳು: ಕೋಪ, ಜಗಳ, ಸುಳ್ಳು ಮತ್ತು ವ್ಯರ್ಥ ಖರ್ಚು ಮಾಡುವುದನ್ನು ಆದಷ್ಟು ನಿಲ್ಲಿಸುವುದು, ಬೇರೆಯವರಿಗೆ ನೋವು ಕೊಡುವ ಮಾತುಗಳನ್ನಾಡುವುದು, ಅಧರ್ಮದ ಕೆಲಸಗಳನ್ನು ಮಾಡುವುದು. ಆಷಾಢ ಮಾಸ ತಿಂಗಳ ಸಂದೇಶವೇನು? ಆಷಾಢ ಮಾಸವು ನಮಗೆ ಜೀವನದಲ್ಲಿ ಭಕ್ತಿ, ಶಿಸ್ತು, ಸಹನೆ, ದಾನ ಮತ್ತು ಒಳ್ಳೆಯ ಕರ್ಮಗಳ ಮಹತ್ವವನ್ನು ತಿಳಿಸುತ್ತದೆ. ಈ ತಿಂಗಳಲ್ಲಿ ಮಾಡಿದ ಸತ್ಕಾರ್ಯಗಳು ಮನಸ್ಸಿಗೆ ಶಾಂತಿ ಮತ್ತು ಆತ್ಮತೃಪ್ತಿಯನ್ನು ನೀಡುತ್ತವೆ. ಹಾಗಾದರೆ ಸ್ನೇಹಿತರೆ, 2026 ಆಷಾಢ ಮಾಸವು ಜುಲೈ 15ರಂದು ಆರಂಭವಾಗಿ ಆಗಸ್ಟ್ 12ರಂದು ಅಂತ್ಯಗೊಳ್ಳುತ್ತದೆ. ಈ ಪವಿತ್ರ ತಿಂಗಳಲ್ಲಿ ದೇವರ ಆರಾಧನೆ, ಧ್ಯಾನ, ದಾನ, ಜಪ ಮತ್ತು ಧ್ಯಾನ ಮಾಡುವ ಮೂಲಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಪ್ರಯತ್ನಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಪುನಃ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.